ಇವತ್ತಿನ ರೆಸಿಪಿ ಬಂದು ಚೋಲೆ ಭಟೂರ ಅಥವಾ ಚೆನ್ನಕಾಳಿನ ಪಲ್ಯ ಅಂತ ಕರಿತೀವಿ. ಸೊ ಇದನ್ನ ನೀವು ಪೂರಿ ಮತ್ತು ಚಪಾತಿ ಮತ್ತು ಪರೋಟ ಇದ್ರ ಜೊತೆಗೆಲ್ಲ ನೀವು ಸೈಡ್ ಡಿಶ್ ಆಗಿ ಸರ್ವ್ ಮಾಡಿ ತಿನ್ಬೋದು. ಇದು ರೆಸ್ಟೋರೆಂಟಲ್ಲಿ ಯಾವ ಥರ ನಿಮಗೆ ಟೇಸ್ಟ್ ಸಿಗುತ್ತೋ ಅದೇ ಥರನೇ ಮನೇಲಿ ಮಾಡ್ಬೋದು, ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿದ್ರೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋನ ಎಂಡ್ ತನಕ ನೋಡಿ. ಮೊದಲಿಗೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು 200 ಗ್ರಾಮ್ ಆಗುವಷ್ಟು ಚೋಲೆಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸೊ ಅದು ಮುಳುಗಿ ಒಂದು ಅರ್ಧ ಇಂಚಷ್ಟು ಮೇಲೆ ನೀರಿರಬೇಕು, ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾನ ಹಾಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಕೂಡ ಈ ಹಂತದಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಪಲಾವ್ ಎಲೆ, ಇದಿಷ್ಟನ್ನು ನಾನು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇದು 4ರಿಂದ 5 ವಿಷಲ್ ಬರಬೇಕು. ಸೊ ಅಲ್ಲಿ ತನಕನೂ ನೀವು ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಲ್ಲ, ಸೊ ಹಾಗಾಗಿ 5 ವಿಷಲ್ ಆದರೂ ಬಿಡಬೇಕಾಗತ್ತೆ. ನೋಡಿ, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದೆ. ಒಂದು 5 ವಿಷಲ್ ಆದ ನಂತರ ನೋಡ್ತಾ ಇರ್ಬೋದು, ನಾನು ಕುಕ್ಕರ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿತ್ತು ಅಂತ. ಈ ಥರ ಮುಟ್ಟಿದ್ರೆ ಸಾಫ್ಟಾಗಿರಬೇಕು. ಪಲಾವ್ ಎಲೆನ ಸೈಡಿಗೆ ಎತ್ತಿ ಹಾಕ್ತಾ ಇದ್ದೀನಿ. ಸೊ ಇದೇನಿಗೆ ಬೇಕಾಗಲ್ಲ, ಅದ್ರ ಘಮ ಬಿಟ್ಕೊಂಡಿರುತ್ತೆ ಕಾಳುಗಳಲ್ಲಿ. ಸೊ ಇದೇ ಹಂತದಲ್ಲಿ ನಾನು ಟೀ ಡಿಕಾಕ್ಷನ್ನ ಹಾಕ್ತೀನಿ. ಈ ಟೀ ಡಿಕಾಕ್ಷನ್ ಹಾಕೋದ್ರಿಂದ ಪಲ್ಯಕ್ಕೆ ಒಂದು ಒಳ್ಳೆ ಕಲರು ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಂದು ಲೋಟ ಆಗುವಷ್ಟು ನೀರು ಹಾಕ್ಕೊಂಡು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಟೀ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ಕೊಂಡು ಟೀ ಚೆನ್ನಾಗಿ ಡಿಕಾಕ್ಷನ್ನ ಕುದಿಸ್ಕೊತೀನಿ. ಸೊ ಕುದಿಸ್ಕೊಂಡು ಅದನ್ನು ಸೈಡಲ್ಲಿ ತೆಗೆದಿಟ್ಕೋತೀನಿ. ಇವಾಗ ಒಗ್ಗರಣೆ ಹಾಕೋಕ್ಕೆ ಒಂದು ಬಾಣಲಿನ ಇಟ್ಕೊಂಡೆ, ಗ್ಯಾಸ್ ಫ್ಲೇಮ್ ಆನ್ ಮಾಡಿದ್ದೆ, ಎಣ್ಣೆ ಹಾಕ್ಕೊಂಡೆ, ಮತ್ತು ಟೇಸ್ಟ್ಗೆ ಬೆಣ್ಣೆ ಕೂಡ ಆ್ಯಡ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು, ಒಳ್ಳೆ ಘಮ ಬರುತ್ತೆ ಅಂತ ಹೇಳಿ ಬೆಣ್ಣೆ ಹಾಕೋತೀನಿ. ಬೆಣ್ಣೆ ಇಲ್ಲ ಅಂತಂದರೆ ನೀವು ಎಣ್ಣೆ ಅಷ್ಟೇ ಹಾಕ್ಕೊಂಡು ಸ್ಕಿಪ್ ಮಾಡ್ಬೋದು. ಸೊ ಬೆಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕರಗಿದ ನಂತರ ಒಂದು ಪಲಾವ್ ಎಲೆ ಮತ್ತೆ ಹಾಕ್ಕೊಂಡೆ, ಮತ್ತು ಒಂದು ಇಂಚಷ್ಟು ಚಕ್ಕೆ, ಮತ್ತು ಆಲ್ರೆಡಿ ನಾನು ನಿಮಗೆ ಹೇಳಿದ್ದಾಗೆ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಈರುಳ್ಳಿ ಒಂದು 3 ಈರುಳ್ಳಿ, ದಪ್ಪ ಸೈಜಿನ 3 ಈರುಳ್ಳಿ ತೊಗೊಂಡಿದ್ದೀನಿ ಮಿಕ್ಸಿ ಮಾಡೋಕ್ಕೆ, ಮತ್ತು ಒಂದು 4ರಿಂದ 5 ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ, ಇದಿಷ್ಟನ್ನು ನಾನು ಮಿಕ್ಸಿ ಮಾಡಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆದ ನಂತರ ಒಂದು 3 ಟೊಮೆಟೊ, ಅದನ್ನು ಕೂಡ ದಪ್ಪದಾಗಿ ಹಚ್ಚಿದ್ದನ್ನು ಮಿಕ್ಸಿ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಆಗಬೇಕು. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಟೀ ಡಿಕಾಕ್ಷನನ್ನು ಹಾಕೋತಾ ಇದ್ದೀನಿ. ಕಲರ್ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ, ಟೀ ಡಿಕಾಕ್ಷನ್ ಹಾಕೊಂಡ ತಕ್ಷಣ ಒಳ್ಳೆ ಚೆನ್ನಾಗಿರುತ್ತೆ ಟೀ. ಅದ್ರ ಕಲರ್ ಆಗಲಿ ಅಥವಾ ಆ ಘಮ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಪುಡಿಗಳನ್ನ ಹಾಕೊಳ್ಳೋಣ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ, 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡೆ. ಸ್ವಲ್ಪ ಇದು ಕುದಿಬೇಕು, 1-2 ಸೆಕೆಂಡ್ ಆಗುವಷ್ಟು ಕುದ್ದ ನಂತರ ನಾವು ಬೇಯಿಸಿಟ್ಟ ಕಾಳುಗಳನ್ನ ಹಾಕೋತಾ ಇದ್ದೀವಿ. ಚೆನ್ನ ಮಸಾಲ ಕಾಳುಗಳನ್ನ ಹಾಕೋತಾ ಇದ್ದೀನಿ. ಚೆನ್ನ ಮಸಾಲ ಕಾಳುಗಳಿಗೆ ನಾವು ಬೇಯಿಸೋಕ್ಕೆ ನೀರು ಹಾಕಿದ್ವಿ ಅಲ್ಲ, ಅದೇ ನೀರನ್ನು ಹಾಕ್ಕೊಂಡು ಇವಾಗ
ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುದಿಯೋಕ್ಕೆ ಬಿಟ್ಟೆ ಮುಚ್ಕೊಂಡು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದ್ರೆ ಗ್ರೇವಿ ಗಟ್ಟಿಯಾಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಸೊ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಸೊ ನೀವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಸ್ಮೆಲ್ಲು ಮತ್ತು ಕನ್ಸಿಸ್ಟೆನ್ಸಿ ಸೇಮ್ ಯಾವ ಹೋಟೆಲ್ ಟೇಸ್ಟ್ಗೂ ಕಡಿಮೆ ಇರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ. ಈ ಗ್ರೇವಿನ ಪೂರಿ ಜೊತೆಗೆ ಪೇರ್ ಮಾಡಿ ತಿಂದೆ. ಏನು ಚೆನ್ನಾಗಿತ್ತು ಕಾಂಬಿನೇಷನ್ ಎರಡು ಅಂದರೆ ಅಲ್ಟಿಮೇಟ್ ಆಗಿತ್ತು. ಜೊತೆಗೆ ಮಧ್ಯೆ ಮಧ್ಯ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಂಡಿದ್ದೆ ಮತ್ತು ಈರುಳ್ಳಿನ ಕಾಂಬಿನೇಷನ್ ಮಾಡಿ ತಿಂದಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿನ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.